ಪೈರಸಿ ವಿರುದ್ಧ ಸುದೀಪ್ ಬಳಿಕ ನವರಸ ನಾಯಕ ಜಗ್ಗೇಶ್ ಸಮರ ಸಾರಿದ್ದಾರೆ. ಕೋಣ ಚಿತ್ರದ ನಿರ್ಮಾಪಕ ರವಿ ಕಿರಣ್ ಜೊತೆ ಸೇರಿ ದೊಡ್ಡ ಪೈರಸಿ ಜಾಲವನ್ನ ನಟ ಜಗ್ಗೇಶ್ ಭೇದಿಸಿದ್ದಾರೆ. ಇತ್ತೀಚೆಗೆ ನಟ ಸುದೀಪ್ ಪೈರಸಿ ವಿರುದ್ಧ ಯುದ್ಧ ಸಾರಿದ್ರು. ಈ ಬೆನ್ನಲ್ಲೇ ಇಂದು ಹಿರಿಯ ನಟ ಜಗ್ಗೇಶ್ ಪೈರಸಿ ಕೋರರ ವಿರುದ್ಧ ಕಿರಿಕಾರಿದ್ದಾರೆ. ಪೈರಸಿ ಮಾಡೋದು ಎಂದರೆ ದೊಡ್ಡ ಕ್ರೈಮ್ ಇದ್ದಂತೆ. ಸಿನಿಮಾ ಚೆನ್ನಾಗಿ ಇದ್ರೆ ನೋಡ್ತಾರೆ, ಇಲ್ಲ ರಿಜೆಕ್ಟ್ ಮಾಡ್ತಾರೆ. ಮೊಬೈಲ್ನಲ್ಲೇ ಸಿನಿಮಾ ನೋಡಬಹುದು ಎಂದರೆ ಥಿಯೇಟರ್ಗೆ ಯಾರು ಬರ್ತಾರೆ? ಪೈರಸಿ ಮಾಡೋದು ಕೊಲೆ ಅಥವಾ ದರೋಡೆಗೆ ಸಮನಾದದ್ದು ಎಂದು ಕಿಡಿಕಾರಿದ್ದಾರೆ. ಒಂದು ಒಳ್ಳೆ ಚಿತ್ರ ಮಾಡಬೇಕು, ಮತ್ತೆ ಇದು ಉದ್ಯಮ. ನಾವು ಇದು ಚಿತ್ರ ಮಾಡಿ ನಮಗೆ ನಿರ್ಮಾಪಕರಿಗೇನು ಬೆನಿಫಿಟ್ಸ್ ಇಲ್ಲ, ಬರೀ ನಾವು ಸಂತೋಷಕ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಬಳಕೆ ಮಾಡೋದಿಲ್ಲ. ಇಟ್ಸ್ ಎ ವ್ಯಾಪಾರ. ಎಲ್ಲ ಭಾಷೆಗಳಲ್ಲಿ ವ್ಯಾಪಾರ ಇದೆ. ಇದು 80 ವರ್ಷದ ಸಿನಿಮಾ ರಂಗ, ಇಡೀ ಭಾರತೀಯ ಚಿತ್ರರಂಗ. ಒಳ್ಳೆ ಚಿತ್ರ ಮಾಡಿದ್ರೆ ಜನಕ್ಕೆ ಇಷ್ಟ ಆದರೆ ನೋಡ್ತಾರೆ, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಇದು ಅವತ್ತಿಂದನೂ ನಾವು ನೋಡ್ಕೊಂಡ್ಬಂದಿದ್ದೀವಿ. ಆದರೆ ಈಗ ನಿಮಗೆ ಪಿಕ್ಚರ್ ರಿಲೀಸ್ ಆಗಿದ ತಕ್ಷಣವೇ ಮಾರ್ನಿಂಗ್ ಶೋ ಆದಮೇಲೆ ನಿಮಗೆ ಬಿಟ್ವೀನ್ 2 ಗಂಟೆಯಿಂದ 4 ಗಂಟೆ ಒಳಗಡೆ ಇಡೀ ರಾಜ್ಯದಲ್ಲಿ ನಿಮಗೆ ಎಲ್ಲ ಮೊಬೈಲಲ್ಲೂ ಫಿಲಮ್ ಬರ್ತದೆ ಅಂದರೆ ಥಿಯೇಟ್ರಿಗೆ ಯಾರೂ ಬರೋದಿಲ್ಲ. ಯಾಕಂದರೆ ನಮ್ಮ ಕೈನಲ್ಲೇ ಮೊಬೈಲಲ್ಲೇ ನಾವು ನೋಡ್ಕೋತೀವಿ ಅನ್ನೋ ಸಿಸ್ಟಮ್ ಇದೆ. ನೋಡೋರ್ಗೆ ಅನಿಸ್ಬೋದು ಮೊಬೈಲಲ್ಲಿ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಆದರೆ ಇದು ಎಂಥ ದೊಡ್ಡ ಕ್ರೈಮ್ ಅಂದರೆ, ಈಗ ಸಾಮಾನ್ಯವಾಗಿ ಒಂದು ಸಣ್ಣ ಕಳ್ತನ ಯಾರಾದರೂ ಮಾಡಿದ್ರು ಅಂದರೆ ಅವನಿಗೆ IPC ಸೆಕ್ಷನ್ನು, ಯಾವುದೋ ಒಂದು ಕಾನೂನು, ಅವನಿಗೊಂದು ಜೈಲು ಅಂತ ಇರುತ್ತೆ. ಒಂದು ಆಕ್ಸಿಡೆಂಟ್ ಆದರೆ ಒಂದು ಕೇಸ್ ಇರುತ್ತೆ, ಒಂದು ಬ್ಯಾಂಕ್ ದರೋಡೆಗೆ ಒಂದು ಕೇಸ್ ಇರುತ್ತೆ, ಕೊಲೆಗೆ ಒಂದು ಕೇಸ್ ಇರುತ್ತೆ. ಆದರೆ ಇವತ್ತು ಆನ್ಲೈನಲ್ಲಿ ಒಬ್ಬ ನಿರ್ಮಾಪಕ ಹಾರ್ವೆಸ್ಟ್ ಮಾಡಿದಂಥ ಪಿಕ್ಚರು, ಅಥವಾ ಒಬ್ಬನು ಗೊತ್ತು ಎಲ್ಲೆಲ್ಲಿಂದ ದುಡ್ಡು ತಂದಿರ್ತಾನೆ, ಹ್ಯಾಕ್ ತಂದಿರ್ತಾನೆ, ಅವನು ಹ್ಯಾಕ್ ಸಿನಿಮಾ ಮಾಡ್ತಾನೆ, ಎಷ್ಟು ಕಷ್ಟಪಟ್ಟಿರ್ತಾನೆ, ಎಷ್ಟು ಬಡ್ಡಿ ಕಟ್ಟಿರ್ತಾನೆ. ಒಂದು ಹೆಮ್ಮೆನೂ ಇರುತ್ತೆ, ನಾನೊಂದು ಕನ್ನಡ ಸಿನಿಮಾ ಮಾಡಿದೆ ಅನ್ನೋ ಒಂದು ಹೆಮ್ಮೆ ಇರುತ್ತೆ. ಜೊತೆಗೆ ಅದರಿಂದ ನಾನು ಹಾಕಿದ ದುಡ್ಡಲ್ಲಿ ನನಗೇನೋ ಬರುತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಇರುತ್ತೆ. ಇವತ್ತು ಈ ಸಿನಿಮಾವನ್ನು ಕಳ್ತನ ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಒಂದು ಕೊಲೆಗೆ ಸಮಾನ. ಒಬ್ಬ ನಿರ್ಮಾಪಕನ ಕೊಲೆ ಮಾಡಿದ್ರೆ ಹೇಗಿರುತ್ತೆ, ಮಾಮೂಲು ಕೊಲೆ ಮಾಡಿದವನಿಗೆ ಏನಿರುತ್ತೆ ಅಷ್ಟೇ ಒಂದು ಮಹಾನ್ ತಪ್ಪಾಗುತ್ತೆ. ಎರಡನೇದು, ಯಾವುದೋ ಒಂದು ಬ್ಯಾಂಕ್ ರಾಬರಿ ಮಾಡಿದ್ರು ಅಂದರೆ ಯಾವ ಥರ ಇರುತ್ತೆ, ಅದೇ ಥರ ಇದು ಒಂದು ರಾಬರಿನೇ. ಮಿನಿಮಮ್ ಒಂದು ಸಿನಿಮಾ ಮಾಡೋದಕ್ಕೆ ಇವತ್ತು ನಾಟ್ ಲೆಸ್ ದೆನ್ 5 to 10 crores ಆವ್ರೇಜ್ ಪಿಕ್ಚರ್. ದೊಡ್ಡ ಪಿಕ್ಚರ್ ಅಂದರೆ 50 ಕೋಟಿ, 100 ಕೋಟಿ, 200 ಕೋಟಿ. ಇಷ್ಟು ದೊಡ್ಡ ಖಜಾನೆನ ಒಂದು ಮೊಬೈಲಲ್ಲಿ ಕದಿಯೋದು ಅಂದರೆ, ಸೊ ಇದೊಂದು ಭಾಳ ದೊಡ್ಡ ನೋವು ನಮಗಾಗಿತ್ತು.